ನಮಸ್ಕಾರ ವೀಕ್ಷಕರೇ, ನಮ್ಮ ನಡೆ ಹಳ್ಳಿ ಕಡೆಗೆ ಸ್ವಾಗತ. ಇಂದು ಹುನಗುಂದ ತಾಲೂಕಿನ ಮರೋಳ ಗ್ರಾಮ ಪಂಚಾಯತ್ನಲ್ಲಿ ಜನವರಿ 2022 ರಿಂದ ನವೆಂಬರ್ 2023 ತನಕ ನಡೆದ ಬಿಲ್ಗಳ ಗೋಲ್ಮಾಲ್ ಬಗ್ಗೆ ತಿಳಿದುಕೊಳ್ಳೋಣ. ಮರೋಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಮಂಜುನಾಥ್ ಅರಳಿಕಟ್ಟಿ ಎಂಬುವರು 19 ತಿಂಗಳು, ಗಂಗಾಧರ ಹನುಮಸಾಗರ ಎಂಬುವರು ಕೇವಲ 14 ದಿವಸ, ಮಹಂತೇಶ ಚೆಲುವಾದಿ ಎಂಬುವರು 1 ತಿಂಗಳ 5 ದಿವಸ ಕಾರ್ಯನಿರ್ವಹಿಸಿದ್ದಾರೆ. ಮರೋಳ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣಕ್ಕಾಗಿ 2020 ರಲ್ಲಿ 5,50,000 ರೂಪಾಯಿ ಮೀಸಲಿಟ್ಟಿದ್ರು. ಕಾಮಗಾರಿ ಏನೋ ಪ್ರಾರಂಭವಾಗಿ ಅರ್ಧಕ್ಕೆ ನಿಂತಿದೆ. ಈ ಕಟ್ಟಡ ನೋಡಿ, ಇಲ್ಲಿ ಯಾವ ವಸ್ತು ಕೂಡ ಎಲೆಕ್ಟ್ರಿಕಲ್ ಅಂಗಡಿಗಳಿಂದ ಖರೀದಿಯಾಗಿಲ್ಲ. ಆದರೆ 4,60,000 ರೂಪಾಯಿಗೂ ಹೆಚ್ಚು ಹಣ ಎಲೆಕ್ಟ್ರಿಕಲ್ ಅಂಗಡಿಗಳಿಗೆ ಬಿಲ್ ಮಾಡಿದ್ದಾರೆ. ಮರೋಳ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಮತ್ತು ದುರಸ್ತಿಗಾಗಿ 2020-21 ರಲ್ಲಿ ಮೀಸಲಿಟ್ಟ ಹಣ 61,000 ರೂಪಾಯಿಗಳು. ಆದರೆ 2022 ರಲ್ಲಿ 3,45,355 ಬಿಲ್ ಮಾಡಿದ್ದಾರೆ. 2023 ರಲ್ಲಿ ಇದೇ ಕಾಮಗಾರಿಗೆ 2,64,645 ರೂಪಾಯಿ ಪಾವತಿ ಮಾಡಿದ್ದಾರೆ. ನೋಡಿ, ಸರ್ಕಾರದ ದುಡ್ಡು ಯಾವ ರೀತಿಯಲ್ಲಿ ಕಬಳಿಸಿದ್ದಾರೆ. ಮೀಸಲಿಟ್ಟ ಹಣ 61,000 ಆದರೆ ಖರ್ಚು ಮಾಡಿದ್ದು ಒಟ್ಟು 6,10,000 ರೂಪಾಯಿ. ಇದಲ್ಲದೆ 2021-22 ರಲ್ಲಿ ಮರೋಳ ಪುನರ್ವಸತಿ ಕೊಪ್ಪ ಮತ್ತು ಹುಲ್ಲಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದ ಮೋಟಾರ್ ಮತ್ತು ನಿರ್ವಹಣೆ ಹಾಗೂ ಸೇವೆಗಾಗಿ 1 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ರು. 1 ರೂಪಾಯಿನೂ ಬಿಡದೆ 71,620 ರೂಪಾಯಿಗಳನ್ನ ಗಣೇಶ ಎಲೆಕ್ಟ್ರಿಕಲ್ ಎಂಟರ್ಪ್ರೈಸಸ್ ಹೆಸರಿಗೆ ಮತ್ತು 28,380 ಶ್ರೀ ಅಮರೇಶ್ವರ ಫ್ಯಾನ್ಸಿ ವರ್ಡ್ ಹೆಸರಿಗೆ ಬಿಲ್ ಮಾಡಿದ್ದಾರೆ. ಶುದ್ಧ ಕುಡಿಯುವ ನೀರಿಗೂ ಈ ಫ್ಯಾನ್ಸಿ ವರ್ಡ್ಗೂ ಏನು ಸಂಬಂಧ ತಿಳಿಯಲಿಲ್ಲ. ತಿಳಿದಿದ್ದು ಮಾತ್ರ ಕೆಲವು ವರ್ಷಗಳು ಘಟಕಗಳು ಪ್ರಾರಂಭವಿಲ್ಲವೆಂದು. ಮರೋಳ ಗ್ರಾಮದ ಎಸ್ಸಿ ಎಸ್ಟಿ ಕಾಲೋನಿಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆಗೆ ಮೀಸಲಿಟ್ಟ 1,20,900 ರೂಪಾಯಿಯಲ್ಲಿ 99,385 ರೂಪಾಯಿ ವೆಚ್ಚ ಮಾಡಿ ಈ ಲೈಟ್ ಹಾಕಿದ್ದಾರೆ. ಅದೇ 99,385 ರೂಪಾಯಿ ವೆಚ್ಚ ಮಾಡಿ ಹುಲ್ಲಳ್ಳಿ ಗ್ರಾಮದ ಎಸ್ಸಿ ಎಸ್ಟಿ ಕಾಲೋನಿಯಲ್ಲಿ ಸೋಲಾರ್ ಬೀದಿ ದೀಪ ಹಾಕಿದ್ದಾರೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗಮನಿಸಿ. ಮರೋಳ ಗ್ರಾಮದ ಎಸ್ಟಿ ಕಾಲೋನಿಯ ಸುವರ್ಣ ಹಾದಿಕಾರ್ ಮನೆ ಹತ್ತಿರ ಸೋಲಾರ್ ಬೀದಿ ದೀಪ ಅಳವಡಿಸಿದ್ದಾರೆ. ಇದರ ಕಿಮ್ಮತ್ತು ಬರೋಬ್ಬರಿ 71,021 ರೂಪಾಯಿಗಳು. ನಂಬಲು ಸಾಧ್ಯನಾ? ಮೆಲಾಥಿನ್, ಫಿನಾಯಿಲ್ ಮತ್ತು ಬ್ಲೀಚಿಂಗ್ ಪೌಡರ್ ಹಾಗೂ ನೈರ್ಮಲೀಕರಣ ಸಾಮಗ್ರಿ ಖರೀದಿ ಹಾಗೂ ನಿರ್ವಹಣೆ ಮೀಸಲಿಟ್ಟ ಹಣ ಎಲೆಕ್ಟ್ರಿಕಲ್ ಆರ್ಒ ಸಿಸ್ಟಮ್, ವಾಟರ್ ಫಿಟ್ಟಿಂಗ್ ವರ್ಕ್ದವರ ಹೆಸರಿಗೆ ಬಿಲ್ ಮಾಡಿದ್ದಾರೆ. ನೈರ್ಮಲೀಕರಣದ ಹಣ ಇವರಿಗೆ ಬಿಲ್ ಮಾಡಿರುವುದು ನೋಡಿದ್ರೆ ಅನುಮಾನ ಬರದೇ ಇರದು. ಈ ಎಲ್ಲಾ ಬಿಲ್ಗಳನ್ನ ಮೇಲಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವ ನಂಬಿಕೆಯೊಂದಿಗೆ ಮತ್ತೆ ಸಿಗೋಣ ಮುಂದಿನ ಪಂಚಾಯತ್ನೊಂದಿಗೆ. ನಮಸ್ಕಾರ.